ರೈತ ಧ್ವನಿ ಸೀರೀಸ್ 3ಗೆ ಸುಸ್ವಾಗತ. जी मैम, मैंने अपने खेत में अनार बोया हुआ था तो उसमें फल सड़न लग गया है, तो आप कोई उपाय बता सकते हैं जिससे सही हो जाए वो? ಇದು ಕೇವಲ ಒಬ್ಬ ರೈತನ ಕಥೆಯಲ್ಲ. ಪ್ರತಿ ದಾಳಿಂಬೆ ಬೆಳೆಗಾರರು ಈ ಸಮಸ್ಯೆ ವಿರುದ್ಧ ಹೋರಾಡುತ್ತಿದ್ದಾರೆ. ಹಣ್ಣು ಕೊಳೆತ ರೋಗ ಇದು ಕೊಯ್ಲು ಮಾಡುವುದಕ್ಕೂ ಮುನ್ನ ದಾಳಿಂಬೆ ಹಣ್ಣುಗಳ ಮೇಲೆ ದಾಳಿ ಮಾಡುವ ಸೈಲೆಂಟ್ ಕಿಲ್ಲರ್. ಆದ್ರೆ ಈಗ ಚಿಂತೆ ಬೇಡ, ನಾನು ಇದಕ್ಕೆ ಪರಿಹಾರ ತಂದಿದ್ದೇನೆ. ಈ ಹಣ್ಣು ಕೊಳೆತ ರೋಗ ಮುಖ್ಯವಾಗಿ ಆಲ್ಟರ್ನೇರಿಯಾ, ಕೊಲೋಟೋಟ್ರೈಕಮ್ ಹಾಗೂ ಆಸ್ಪರ್ಜಿಲಿಸ್ ನಂತ ಶಿಲೀಂಧ್ರಗಳಿಂದ ಉಂಟಾಗುತ್ತದೆ. ಇದು ಜಾಸ್ತಿ ತೇವಾಂಶ ಇದ್ರೆ, ಮಳೆ ಬಂದ್ರೆ ಹಾಗೂ ತೋಟಗಳಲ್ಲಿ ಗಾಳಿ ಆಡದೆ ಇಲ್ಲ ಅಂದ್ರೆ ಈ ರೋಗ ಜಾಸ್ತಿ ಬರುತ್ತೆ. ಸಾಮಾನ್ಯವಾಗಿ ಹಣ್ಣಿನ ಮೇಲೆ ಕಂದು ಅಥವಾ ಕಪ್ಪು ಬಣ್ಣದ ಚುಕ್ಕೆಯಿಂದ ಪ್ರಾರಂಭವಾಗುತ್ತೆ. ಆಮೇಲೆ ವೇಗವಾಗಿ ಇದು ಹರಡುತ್ತೆ. ನಂತರ ಒಳಗೊಳಗೆ ಕೊಳ್ತು ಹೋಗುತ್ತೆ. ನಂತರ ಉದ್ರೋಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಿಮ್ ಬೆಳೆಯನ್ನ ರಕ್ಷಿಸಿ ಮೊದಲು ಸೋಂಕಿತ ಹಣ್ಣುಗಳನ್ನು ಹಾಗೂ ಕೆಳಗೆ ಬಿದ್ದಿರುವ ಸಸ್ಯ ಭಾಗಗಳನ್ನು ತೆಗೆಯಬೇಕು. ಇದರಿಂದ ಫಂಗಸ್ ಹರಡುವುದನ್ನು ತಡೆಯಬಹುದು. ಇನ್ ಕೇಸ್ ಫಂಗಸ್ ದಾಳಿ ಸಿವಿಯರ್ ಆಗಿದ್ರೆ ಸ್ಕೋರ್ ಫಂಗಿಸೈಡ್ 200 ml ಎಕರೆಗೆ, ಕಾತ್ಯಾಯಿನಿ ಕಾನ್ಕರ್ 120 ರಿಂದ 150 ml ಎಕರೆಗೆ, ಅಗ್ರಿವೆಂಚರ್ ಡೈಫನ್ 15 ಲೀಟರ್ ನೀರಿಗೆ 20 ml ಅನ್ನು ಬಳಸಿ. ಹಾಗಾಗಿ ರೋಗದ ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲಿ ನೀವು ಇದನ್ನ ತಡೆದ್ರೆ ಆರೋಗ್ಯಕರ ಹಣ್ಣು ಹಾಗೂ ಅಧಿಕ ಲಾಭವನ್ನು ಪಡೆಯಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ರಾಡಕ್ಟ್ ಲಿಂಕ್ ಏನಾದ್ರೂ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಮುಂದಿನ ಸೋಮವಾರ ಮತ್ತೆ ಸಿಗೋಣ.